ನಮಸ್ಕಾರ. ಇವತ್ತಿನ ವಿಡಿಯೋ 10 ವರ್ಷಗಳಲ್ಲಿ ನಮ್ಮ ದೇಶದ ಪ್ರಗತಿ ಹೇಗಿದೆ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ಮಾರ್ಗನ್ ಸ್ಟ್ಯಾನ್ಲಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನವರು ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ರು. ಹೇಗೆ ಭಾರತದ ಎಕಾನಮಿ ಡೆವಲಪ್ ಆಗ್ತಾ ಇದೆ ಕಳೆದ 10 ವರ್ಷಗಳಲ್ಲಿ 2013 ರಿಂದ 2023. ಇದರಲ್ಲಿ ಒಂದು 10 ಆಸ್ಪೆಕ್ಟ್ಗಳನ್ನು ಹೈಲೈಟ್ ಮಾಡಿದ್ದಾರೆ. ಹೇಗೆ ಇಂಡಿಯಾ ಒಂದು ತರ ಡೆವಲಪ್ಡ್ ಕಂಟ್ರಿ ಆಗುತ್ತಾ ಸಾಗ್ತಾ ಇದೆ ಅಂತ. ಮೊದಲನೇದು ಮ್ಯೂಚುವಲ್ ಫಂಡ್ AUM 2013ರಲ್ಲಿ 8.26 lakh crores, 2023ರಲ್ಲಿ 41.62 ಲಕ್ಷ ಕೋಟಿ. AUM ಅಂತಂದ್ರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್. ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ 2013ರಲ್ಲಿ 33.9, 2023ರಲ್ಲಿ ಕೇವಲ 22%. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 2013ರಲ್ಲಿ 1.8 lakh crores, ಈಗ 2023ರಲ್ಲಿ 3.77 ಲಕ್ಷ ಕೋಟಿ. ಹೈವೇ ಲೆಂತ್ 2014ರಲ್ಲಿ 25,700 ಕಿಲೋಮೀಟರ್, 2023ರಲ್ಲಿ 53,700 ಕಿಲೋಮೀಟರ್. ಎಲೆಕ್ಟ್ರಿಫೈಡ್ ರೈಲ್ವೇಸ್ 2014 4,100 ಕಿಲೋಮೀಟರ್, 2023 28,100 ಕಿಲೋಮೀಟರ್. ಕಾರ್ಪೊರೇಟ್ ಡೆಟ್ ಆಸ್ ಅ ಪರ್ಸೆಂಟೇಜ್ ಆಫ್ GDP 2015ರಲ್ಲಿ 62%, 2023ರಲ್ಲಿ 50%. ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಆಸ್ ಅ ಪರ್ಸೆಂಟೇಜ್ ಆಫ್ GDP 2016ರಲ್ಲಿ 4.4%, 2023ರಲ್ಲಿ 76.1%. ಅದರ ಅರ್ಥ ಏನು ಅಂತಂದ್ರೆ ಡೆಫಿನೆಟ್ಲಿ ಇಂಡಿಯಾ ಹ್ಯಾಸ್ ಗ್ರೋನ್ ಇನ್ ದ ಲಾಸ್ಟ್ 10 to 15 years. ಇನ್ನೂ 10-20 ವರ್ಷದಲ್ಲಿ ಇನ್ನೂ ಬೇಕಾದಷ್ಟು ಸ್ಕೋಪ್ ಇದೆ ಗ್ರೋತಿಗೆ. ಮತ್ತೆ ಕಂಟ್ರಿ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಇಂಡಿವಿಜುವಲ್ಸ್ ಮತ್ತು ಕಂಪನಿಗಳಿಗೆ ಒಂದಷ್ಟು ಪ್ರಾಸ್ಪರಿಟಿ ಬರುತ್ತೆ. ಅಲ್ಲದೆ ಷೇರು ಮಾರುಕಟ್ಟೆ ಕೂಡ ತನ್ನಿಂದ ತಾನಾಗಿ ದೊಡ್ಡ ಮಟ್ಟಿನಲ್ಲಿ ಚಿಗುರ್ಕೊಳ್ಳುತ್ತೆ. ಇವೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿರುವ ದೊಡ್ಡ ಸಂಖ್ಯೆಯ ಜನಸಂಖ್ಯೆ 140 ಕೋಟಿ ಮತ್ತು ಅವರು ಮುಂದಿನ ದಿನಗಳಲ್ಲಿ ಮಾಡುವಂತ ಪ್ರೊಡಕ್ಷನ್. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಜೂನ್ 2013ರಲ್ಲಿ ನಿಫ್ಟಿ 50 ಇಂಡೆಕ್ಸ್ 5,800 ಇತ್ತು. ಇವತ್ತು 18,500. CAGR 12.3% per annum. ಇದೇ ತರ ಕಂಟಿನ್ಯೂ ಆದ್ರೆ 2033ರಲ್ಲಿ ನಿಫ್ಟಿ 59,000 ತಲುಪುವ ಅಂದಾಜಿದೆ. ಇದು ಸಾಧ್ಯ ಇದೆಯಾ ಅಂತ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೇನೆ. ಎಸ್ ಅಥವಾ ನೋ ಅಂತ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.